ಭುವನ್ ಬಂದಿದ್ದಾನೆ ಶಿವಾನಿ. ಇವಾಗ ಇರೋದು ಆ ತನ್ವಿಗೆ. ಬರ್ಲಿ ಬರ್ಲಿ, ಅವ್ಳ ಬಂಡವಾಳ ಎಲ್ಲ ಗೊತ್ತಾಗ್ಲಿ ಅವನಿಗೆ. ನಿಮ್ಮ ಮದುವೆ ಬೇಡ ಅನ್ಬೇಕಣೆ, ಚೆನ್ನಾಗಿರುತ್ತೆ. ಅವಾಗ ನೋಡೋದಕ್ಕೆ ಸೂಪರ್ ಆಗಿರುತ್ತೆ ಶಿವಾನಿ. ಅವಾಗ ಪ್ರೀತಿ ಅಕ್ಕನಿಗೂ ಬುದ್ಧಿ ಬರುತ್ತೆ. ಮತ್ತೆ ಕೊನೆಗೆ ಇವನ್ನೇ ಮದುವೆ ಆಗ್ಬೇಕು, ಹಂಗಾಗ್ಬೇಕು. ಪಾಪ ಅವನು ಎಷ್ಟು ಸುಮ್ಮನಿದ್ರು ಅವನೇನು ಹಂಗೆ ಆಟದ ಗೊಂಬೆ ಮಾಡ್ಕೊಬಿಟ್ಟವ್ರೆ. ಒಂಥರ ತಗ್ಲು ಗೊಂಬೆ ಆಟ ಆಡಿಸ್ದಂಗೆ ಆಟ ಆಡ್ಸಕ್ಕೆ ಹೋಗ್ತಾಳೆ ಅವನ್ನ. ನಾನು ಬಾಯಿಲಿ ನೋಡೋಣ. ಅದೇನಾಗುತ್ತೆ ಏನು ಎತ್ತ ಅಂತೇಳಿ ಅದೇನು ಮಾತಾಡ್ತಾರೆ ಅಂತ ನೋಡೋಣ. ಅಯ್ಯೋ ರಮ್ಮಯ್ಯ, ಇವನು ಭುವನ ರಮ್ಮಯ್ಯ ಪ್ರೀತಿ ಅಕ್ಕ ಒಪ್ಪಲ್ಲ ಅನ್ಸುತ್ತೆ. ಬಿಡು, ಸುಮ್ಮನೆ ಇದು ಮಾಡ್ತಾರೆ ಇವರೆಲ್ಲನ. ಆಗ್ದಿಲ್ಲದ್ಕೆ ಎಲ್ಲ ಏನೇನೋ ಬೆರಕಿಸ್ತಾರೆ, ಆಗ್ದಿಲ್ಲದ್ಕೆ ಏನೇನೋ ಇದು ಮಾಡ್ತಾರೆ ಅಂತಾರೆ. ಅಯ್ಯೋ ಸಾಕ್ಷಿ ಐತಲ್ಲ, ತೋರಿಸ್ತಾರೆ ಬಾ. ಸಾಕ್ಷಿ ಇರೋದೇನಕ್ಕೆ ತೋರಿಸ್ತಾರೆ ನೋಡಮ್ಮ. ನಿನ್ನ ಸೊಸೆ ಹಿಂಗೆ ಮಾಡವಳೆ ಅಂತಲ್ಲ ಅವನೇ ತೋರಿಸ್ತಾನೆ ತಗ. ಅವನಿಗೆ ಬೇಜಾರಾಗಿರುತ್ತೆ ಇವಾಗ ಇವಳು ಹಿಂಗೆ ಮಾಡಿರೋದಕ್ಕೆ. ಅವನಿಗೆ ಗೊತ್ತಾಗಿರುತ್ತೆ ಇವಳು ಬಂಡವಾಳ. ಇವ್ರು ಹೇಳೋದೆಲ್ಲ ನಂಬೇಡ. ನಿನ್ನಂತ ಹುಡುಗ ಇರ್ಬೇಕಾದ್ರೆ ನಾನು ಯಾಕೆ ಇವನಿಂದೆ ಓಡಾಡ್ಲಿ? ನೀವು ನನ್ನಿಂದ ಬಿದ್ದವನೆ. ನನ್ನ ಮದುವೆ ಆಗು, ಈಗಲೂ ನಿನ್ನ ಮದುವೆ ಕ್ಯಾನ್ಸಲ್ ಮಾಡ್ಬೋದು. ಈಗಲೂ ನೀನು ಅಂದರೆ ಈ ಮದುವೆ ಕ್ಯಾನ್ಸಲ್ ಆಗುತ್ತೆ, ನಾವಿಬ್ರು ಹೋಗಿ ಮದುವೆ ಆಗ್ಬಿಡೋಣ ಅಂತ ಹೇಳಿ ನನ್ನಿಂದೆ ಓಡಾಡ್ತಾವನೆ. ಯಾಕೇನಾಯ್ತು ತನ್ವಿ? ಮತ್ತೆ ನೋಡತ್ತೆ, ಇವನು ಸುಮ್ಮನೆ ನನ್ನ ಮದುವೆ ಆಗು ಅಂತೇಳಿ ಹಿಂದೆ ಬಿದ್ದವನೆ. ಇವಾಗ ಭುವನ್ ಬಂದಿದ್ಕೆ ಭುವನ್ ಹತ್ರ ಇವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮ ಹುಡುಗನಿಂದ ಬಿದ್ದವಳೆ ಅಂತೇಳಿ ಸುಮ್ಮನೆ ಸುಳ್ಳು ಹೇಳ್ತಾವ್ರೆ. ಮದುವೆ ನೋಡಿದ್ರೆ ಇನ್ನೊಂದು ವಾರ ಐತೆ ತನ್ವಿ. ನೀನು ಹಂಗೆ ಮಾತಾಡ್ತೀಯ, ನಿಂಗೂ ಗೊತ್ತಾಗಲ್ವಾ ಶರತ್? ಅಲ್ಲ ನೀನು ಯಾಕೆ ಹಿಂಗೆ ಮಾತಾಡ್ತೀಯ? ಮದುವೆ ನೋಡಿದ್ರೆ ಇನ್ನೊಂದು ವಾರ ಮದುವೆ ಐತಪ್ಪ. ಅಲ್ಲ ಯಾಕೆ ಹಿಂಗೆ ಮಾಡಬೇಕು? ಇದರಲ್ಲಿ ಯಾರು ತಪ್ಪು ಯಾರು ಸರಿ? ನಾವು ಕಾಣ್ದಿಲ್ಲದ್ ಮಾತಾಡೋಕ್ಕಾಗಲ್ಲ. ನಾನು ತೋರಿಸ್ತೀನಿ ಅಣ್ಣ, ನೋಡೋಣ. ನಮ್ಮಣ್ಣನಿಂದ ಇವಳು ಬಿದ್ದಿರೋದು, ಇವಳಿಂದ ನಮ್ಮ ಅಣ್ಣ ಬಿದ್ದಿಲ್ಲ. ನನ್ನ ಹತ್ರ ಸಾಕ್ಷಿ ಇದೆ, ನೋಡೋಣ. ನೋಡು, ಎಲ್ಲ ವಿಡಿಯೋ ಇದೆ. ನಮ್ಮ ಅಣ್ಣನಿಂದ ಇವಳು ಹೋಗ್ತಾ ಇರೋದು, ಏನು ನಮ್ಮಣ್ಣ ಇವಳಿಂದ ಹೋಗ್ತಾ ಇರೋದು? ನೋಡು, ಎಷ್ಟು ನಾನು ಅಬ್ಸರ್ವ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ನಮ್ಮ ಅಣ್ಣನ ತುಂಬ ಗೋಳೈಕೊಳ್ತಾ ಇದ್ದಾಳೆ ಇವಳು. ನೀನು ಎಲ್ಲೇ ಹೋದ್ರು ಹಿಂದೆ ಬರುವೆ. ನಾನಂತೂ ನಿನ್ನ ಬಿಡೋದಿಲ್ಲ ಶರತ್, ನಾನು ನಿನ್ನ ಬಿಡೋದಿಲ್ಲ. ನೀನು ಎಲ್ಲೇ ಹೋಗು, ನಾನು ನಿನ್ನ ಹಿಂದೆ ಬರ್ತಾನೇ ಇರ್ತೀನಿ. ಯಾಕೆ? ನನ್ನ ಕಂಡ್ರೆ ಭಯನಾ? ಭಯ ಪಡಬೇಡ. ಯಾಕೆ ಭಯ ಪಡ್ತೀಯಾ? ನಾನು ನೋಡಿದ್ರೆ ಯಾಕೆ ನೀನು ದೂರ ಹೋಗ್ತೀಯಾ? ಬಾ ಶರತ್, ಬಾ. ನೋಡಪ್ಪ, ನೋಡು, ಮದುವೆ ನೋಡಿದ್ರೆ ಇನ್ನೊಂದು ವಾರ ಐತೆ. ಹಿಂಗೆಲ್ಲ ಮಾತಾಡಿದ್ರೆ ನಿಮಗೆಲ್ಲ ಗೊತ್ತಾದರೆ ಮದುವೆ ಮಾಡ್ಕೊಂಬರ್ಗಿ ಏನು ಅಂತಾರೆ ಅವರೆಲ್ಲನ. ನನ್ನ ಮದುವೆ ಏನಾಗುತ್ತೆ ಅನ್ನೋದೊಂದು ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾಳು. ಮದುವೆ ನೋಡಿದ್ರೆ ಇನ್ನೊಂದು ವಾರ ಐತಲ್ಲ, ನಾನು ಹಿಂಗೆ ಮಾಡಿದ್ರೆ ನಮ್ಮ ಮನೆಗೆ ಯಾರನ್ನ ಏನು ಅಂತಾರೆ ಅನ್ನೋದು ಬೇಡವಾ ಇವಳಿಗೆ? 3-4 ದಿವಸದಿಂದನೂ ನಮ್ಮ ಅಣ್ಣನ ತುಂಬ ಗೋಳೈಕಂತ ಇದ್ದಾಳೆ. ನಮ್ಮಮ್ಮ ನೆನ್ನೆನೇ ಅವ್ರ ಅಮ್ಮನಿಗೆ ಬಂದಿತ್ತು. ಬಂದ್ರೂ ಹಂಗಂದ್ರೆ ಹೇಳಿದ್ರು ಇವಳು ಸುಮ್ಮನಿರಲ್ಲ ಅಂತಂದರೆ ನೋಡು, ಗೊತ್ತಾಗಲ್ವಾ ತನ್ವಿ? ಯಾಕೆ ಹಿಂಗೆ ಮಾಡೋಕೆ ಹೋಗ್ತೀಯಾ? ಅಲ್ಲಿ ನೋಡಲ್ಲಿ ಅವರೆಲ್ಲ ಇವಾಗ ತೋರಿಸ್ತಾ ಇದ್ದಾರೆ ಭುವನ್ಗೆ. ಇವಾಗ ಎಷ್ಟು ನೀನು ಇದಾಗ್ತಿ ಹೇಳು, ಎಷ್ಟು ಸುಳ್ಳು ಹೇಳ್ತೀಯ ಅದ್ರಾಗ ಬೇರೆನೆ. ನೋಡು, ಯಾಕೆ ಹಿಂಗೆ ಮಾಡೋಕೆ ಹೋಗ್ತೀಯಾ? ಅತ್ತೆ, ಅದು ನಾನು ಏನಕ್ಕೆ ಅಂತಂದರೆ ಅವನು ನನ್ನ ನೋಡಿ ಎದ್ರುಕೊಳ್ಳಲ್ಲನ, ಎದ್ರುಕೊಳ್ತಾ ಇದ್ದ. ಅದಕ್ಕೆ ನಾನು ಅವನಿಗೆ ಸ್ವಲ್ಪ ಸುಮ್ಮನೆ ಭಯ ಬಿಡ್ಸೋಕ್ಕಾಗಿನ ಈ ರೀತಿ ಮಾಡಿದೆ ಅಕ್ಕ. ಅಯ್ಯೋ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರ್ಬೇಕಾಯ್ತು. ಅವ್ನ ಪಾಡಿಗೆ ಅವ್ನು ಇದ್ದ ತಾನೆ, ನಿಂದೆ ತಪ್ಪು ಇವಾಗಿದ್ರಾಗೆ. ಅವನೇ ನಮ್ಮ ಮನೆ ಮುಂದಾಸಿ ಬಂದ್ರೂ ಅವ್ನು ಯಾವತ್ತೂ ನಿನ್ನ ಮನೆ ಮುಂದೆ ಕೂತ್ಕೊಂಡಿದ್ರು ಅವ್ನು ಯಾವತ್ತೂ ನೀನು ಮಾತಾಡಿಸ್ತಾ ಇರಲಿಲ್ಲ, ನಾವು ನೋಡ್ದಂಗೆ. ಅಲ್ಲ, ನೀನು ಯಾಕೆ ಹಿಂಗೆ ಮಾಡ್ಬೇಕಾಯ್ತು? ಇವಾಗ ನೋಡು, ಅವರು ಎಲ್ಲನ ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ತಾ ಇದ್ದಾರೆ. ಇವಾಗ ನನಗೆ ಎಷ್ಟು ಬೇಜಾರಾಗುತ್ತೆ. ನಿನಗೆ ಬುದ್ಧಿ ಬೇಡವಾ? ಇನ್ನೊಂದು ವಾರ ನೋಡಿದ್ರೆ ಮದುವೆ ಐತೆ, ಇವನಿಂದ ಬಿದ್ದಿದ್ಯಾ? ನಿಂಗೆ ಇಷ್ಟ ಇದ್ದರೆ ಹೇಳ್ಬಿಡು, ಇವನಿಗೆ ಕೊಟ್ಟು ಬೇಕಾದ್ರೆ ಮದುವೆ ಮಾಡ್ತಾರೆ ಈಗಲೇ. ಹಿಂಗೆಲ್ಲ ನಾ ಈಗ ಇಷ್ಟ ಇರೋದಕ್ಕೆ ತಾನೇ ನೀನಿಂದ ಓಡಾಡ್ತಾ ಇರೋದು. ಇಷ್ಟ ಇದ್ದರೆ ನೀನು, ಇಷ್ಟ ಇಲ್ಲ ಅಂದರೆ ಓಡಾಡ್ತಿರ್ಲಿಲ್ಲ, ಅವನ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇರಲಿಲ್ಲ. ಅತ್ತೆ, ಹಾಗೆಲ್ಲ ಮಾತಾಡ್ಬೇಡಿ. ಇಲ್ಲ ಅತ್ತೆ, ನನಗೆ ಮನಸ್ಸಲ್ಲಿ ನನಗೆ ಆ ಥರ ಎಲ್ಲ ಏನಿಲ್ಲ. ಹಂಗೆಲ್ಲ ಮಾತಾಡ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ ಹೇಳೋದು, ನೀನು ಮಾಡಿರೋದನ್ನ ಹೇಳ್ತಾ ಇದೀವಮ್ಮ, ಏನು ಬೇರೆದೇನು ಹೇಳ್ತಾ ಇಲ್ಲ. ನೀನು ಯಾಕೆ ಹಿಂಗೆ ಮಾಡಕ್ಕೆ ಹೋದೆ? ಗೊತ್ತಾಗಲ್ವೇ ನಿನಗೆ? ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಣಮ್ಮ. ಹಿಂಗೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ನಾನು ಹಿಂಗೆ ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡಬೇಕು. ಸುಮ್ಮನೆ ಇದು ಮಾಡೋದಲ್ಲ. ಹೇಳು, ನೀನು ಸ್ವಲ್ಪ ಯೋಚನೆ ಮಾಡೋದು ಬಿಟ್ಟು ಯಾಕೆ ಇಂಥವೆಲ್ಲ ಮಾಡೋಕೆ ಹೋಗ್ತೀಯ? ಅಯ್ಯಮ್ಮ, ನಿನ್ಗೇನು ಹೇಳ್ಬೇಕೋ ಏನೋ ಕಡಮ್ಮ. ನೋಡೋಣ, ಇದಕ್ಕಿನ್ನ ಸಾಕ್ಷಿ ಇನ್ನೇನು ಬೇಕು? ನಮ್ಮಣ್ಣ ಏನೋ ತಪ್ಪು ಮಾಡಿಲ್ಲ. ಮುಂಚೆ ತಪ್ಪು ಮಾಡಿರ್ಬೋದು, ಆದರೆ ಅವನು ಹೊರಗೆ ಬಂದಮೇಲೆ ಆ ರೀತಿ ಯಾವತ್ತೂ ಅವಳನ್ನ ಮಾತಾಡ್ಸೋದಕ್ಕಾಗಲಿ ಅವಳನ್ನ ಕೆಣಕೋದಕ್ಕಾಗಲಿ ಹೋಗಿಲ್ಲ. ಅವನು ಇವತ್ತು ತಪ್ಪು ಮಾಡಿದಾನೆ ಅಂದ ಮಾತ್ರಕ್ಕೆ ಅವನ ಮೇಲೆ ಹಂಗೆ ಪದೇ ತಪ್ಪು ಆರೋಪ ಮಾಡೋದು ಸುಳ್ಳು. ಏನೋ ಮಾಡಿರ್ತಾರೆ ಒಂದೊಂದು ಟೈಮನ್ನಲ್ಲಿ. ನಾವು ನೀವು ಜಗಳ ಆಡಿರ್ಬೋದು, ನಮ್ಮಮ್ಮನೂ ನಿಮ್ಮಮ್ಮ ಜಗಳ ಆಡಿರ್ಬೋದು, ಆದರೆ ನಾವು ಸುಮ್ಮನಾಗಿದ್ದೀವಿ, ನೀವು ಸುಮ್ಮನಾಗಿದ್ದೀರ. ಮತ್ತು ಇವಳು ಯಾಕೆ ಹಿಂಗೆ ಮಾಡಬೇಕು? ಯಾಕೆ ಹಿಂಗೆ ಮಾಡ್ಬೇಕು ಹೇಳೋಣ? ಇಷ್ಟ ಇರೋದಕ್ಕೆ ತಾನೇ ನಮ್ಮ ಅಣ್ಣನಿಂದ ಓಡಾಡ್ತಾ ಇರೋದು. ಅಂತವಳು ಮದುವೆ ಆಗಬೇಕಾಗಿತ್ತು ನಮ್ಮ ಅಣ್ಣನ, ಇಷ್ಟ ಐತೆ ಅಂತೇಳಿ.
ನೋಡೋಣ. ನೋಡಿ ಹಿಂಗೆ ಮಾಡಿದ್ರೆ ನಿನಗೂ ಮರ್ಯಾದೆ ಇರಲ್ಲ. ನಾಳೆ ದಿನ ಮದುವೆ ಆಗಿರೋ ನಿನಗೂ ತೊಂದರೆನೇ. ನಾಳೆ ದಿನ ಮದುವೆ ಆದಮೇಲೆ ಇವನಿಂದ ಹಿಂಗೆ ಓಡಾಡಿದ್ರೆ ಅವಾಗ ಏನಾಗುತ್ತೆ? ನೀವೇ ಯೋಚನೆ ಮಾಡಿರಿ. ಮದುವೆ ಆದಮೇಲೆ ಏನಾದರೂ ಹಿಂಗೆ ಓಡಾಡ್ಬಿಟ್ರೆ ಇವಳಿಂದೆ ಅದೆಲ್ಲ ಭವನ್ ನಂಬೇಡ. ಅದೆಲ್ಲ ನಾನು ಸುಮ್ಮನೆ ಆವಾಗ ನಾನು ಸುಮ್ಮನೆ ನೆನ್ನೆ ಮೊನ್ನೆ ಎಲ್ಲ ಇವನೇ ನನ್ನ ಹಿಂದೆ ಬಿದ್ದಿದ್ದು. ನಾನು ಅವನ ಹಿಂದೆ ಹೋಗಿಲ್ಲ. ಅದೆಲ್ಲ ಸುಳ್ಳು. ಅದೆಲ್ಲ ಇವಳು ಏನೇನೋ ಮಾಡ್ತಾಳೆ. ಶಾರು, ನಿನಗೆ ಬುದ್ಧಿ ಇಲ್ವಾ? ಮದುವೆ ನೋಡಿದ್ರೆ ಇನ್ನೊಂದು ವಾರ ಐತೆ. ನಮ್ಮ ಹುಡುಗನ ಹತ್ರ ಏನೇನೋ ಹೇಳ್ಬಿಟ್ಟು ಇಲ್ಲದೆಲ್ಲನ ತೋರಿಸ್ತಾ ಇದೆಯಲ್ಲ, ಅದನ್ನೆಲ್ಲ ತೋರಿಸ್ಬಿಡ. ಸ್ಟಾರ್ಟ್ ಮಾಡು. ಯಾಕೆ ಈಗ ಭಯ ಆಗ್ತೈತಾ? ಈಗ ಭಯ ಆಗ್ತೈತೆ ನಿನಗೆ? ಭಯ ಅನ್ನೋದು ಏನಿಲ್ಲ. ಭಯ ಅಂತ ನಾನೇನು ಹೇಳ್ತಾ ಇಲ್ಲ. ಭಯ ಅಲ್ಲ, ನಾನು ಭಯ ಪಡ್ತಾ ಇಲ್ಲ. ಏನಕ್ಕೆ ಭಯ ಪಡಲಿ ನಾನು? ನಾನು ಏನಂತಂದರೆ ನೀವು ನೀವು ಮತ್ತೆ ಇವಾಗ ಏನೇನೋ ನಮ್ಮ ಭುವನಿಗೆ ತೋರಿಸ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಬಿಡು, ಸ್ಟಾಪ್ ಮಾಡಿ ಶಾರು. ಶಾರು, ಸ್ಟಾಪ್ ಮಾಡಿಬಿಡು. ನಿನ್ನ ವಿಡಿಯೋ ಎಲ್ಲ ತೋರಿಸ್ಬೇಡ. ಸ್ಟಾಪ್ ಮಾಡಿಬಿಡು ಇಲ್ಗೇನೆ. ನನ್ನ ಭುವನ್ಗೆ ಏನಿದ್ರು ನಾನು ಹೇಳ್ತಾ ಹೋಗ್ತೀನಿ. ಅದಂಗೆ ಸುಮ್ಮನೆ ಇದ್ದವ್ರನ್ನ ಕೆಣ್ಕಿದ್ರೆ ಯಾರು ಸುಮ್ಮನೆ ಇರಲ್ಲ. ಅಲ್ಲ ಕವನಕ್ಕ, ಇವಳ್ದೆ ತಪ್ಪಾಯ್ತಾ ಹಂಗಾದ್ರೆ? ನಾನಮ್ಮ ಇವಳ್ದೆ ತಪ್ಪೇನೆ. ಇವಳು ತಪ್ಪಿರೋದಕ್ಕೆ ನಾವು ಮಾತಾಡ್ತಾ ಇರೋದು. ಸುಮ್ಮನೆ ಮಾತಾಡ್ತಾ ಇಲ್ಲ. ನನ್ನ ಮಗನಿಗೂ ನಮಗೂ ಎಲ್ಲ ಬುದ್ಧಿ ಐತೆ ಕಣಮ್ಮ. ನಾವು ಇವಳು ಸುದ್ದಿಗೆ ಹೋಗ್ಲಿಲ್ಲ ಅಂತಂದ್ರೆ ಇವಳು ನಮಗೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂದರೆ ಯಾರು ಸುಮ್ಮನೆ ಬಿಡ್ತಾರೆ? ಇವತ್ತು ನಾವೇ ಇವಳನ್ನೇನಾದ್ರೂ ಕೇಳ್ಕೊಂಡು ಹೋಗಿದ್ರೆ ನಮ್ಮನ್ನು ಸುಮ್ಮನೆ ಬಿಡೋಳ ಇವಳು? ಅಣ್ಣನ ಏನಾರು ಮಾತಾಡಿಸ್ಕೊಂಡು ಮತ್ತೆ ಅವನು ಏನಾನ ಕುಡಿದು ಇವಳನ್ನ ಸ್ವಲ್ಪ ಮಾತಾಡ್ಸಿದ್ರೆ ಸಾಕಾಗಿತ್ತು. ಯಪ್ಪ 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 ನೋಡ್ಬೇಕಾಗಿತ್ತು ಇವಳನ್ನ. ನಮ್ಮ ಅಣ್ಣ ಸ್ವಲ್ಪ ಮಾತಾಡ್ಸಿದ್ರೆ ಸಾಕಾಗಿತ್ತು. ಇವಳು ಎಷ್ಟು ಇದನ್ನ ಮಾಡೋಳ ಏನೋ. ಗೊತ್ತಿಲ್ಲ ನಮ್ಮ ಅಣ್ಣನ ಮೇಲೆ. ನಮ್ಮ ಅಣ್ಣ ಮಾತಾಡಿಸ್ಲಿಲ್ಲ ಅಂದ್ರೂ ಹೆಂಗಿದ್ ಮಾಡ್ತಾಳೆ. ನಮ್ಮ ಅಣ್ಣ ಏನಾನ ಸ್ವಲ್ಪ ಇವಳನ್ನೇನಾದ್ರೂ ಏನಮ್ಮ ಅಂತ ಏನೋ ಒಂದು ಮಾತಾಡ್ಸಿದ್ರೆ ಇನ್ನೊಂದ್ಸತಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟೇ ಕೊಟ್ಬಿಡಾಳೆ ಏನೋ ನಮ್ಮ ಅಣ್ಣನ ಬಗ್ಗೆ. ಅಯ್ಯೋ ಏನು ಹೇಳ್ತಿರ್ತಾರ. ಇಂಥವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ನಾವು ಏನೋ ಬಿಡು ಅಂತೇಳಿ ನಮ್ಮ ಅಣ್ಣನಿಗೆ ನಾವು ಬೈದು ಅವಳು ಸಮಸ್ಯೆಗೆ ಹೋಗ್ಬೇಡ, ಬಿಟ್ಟುಬಿಡು, ಅವಳು ತಲೆ ಕೆಡಿಸ್ಕೊಬೇಡ ಅಂತ ನಾವು ಹಿಂಗೆ ಸಮಾಧಾನ ಮಾಡಿದ್ದೀವಿ ಅವನಿಗೆ. ಅವ್ನು ತಲೆ ಕೆಡಿಸ್ಕೊಂಡ್ರು ಅವಳು ಮಾತಾಡ್ಸಿಲ್ಲ. ಅವ್ನ ಪಾಡಿಗೆ ಅವ್ನು ತಲೆ ಕೆಡಿಸ್ಕೊಂಡು ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಇದ್ದ ಅಷ್ಟೇ. ನೋಡಿ ಯಾಕೆ ಹಿಂಗೆಲ್ಲ ಮಾಡಬೇಕು? ನೋಡು ಎಷ್ಟು ಇದನ್ನು ಮಾಡ್ತಾ ಇದ್ದಾಳೆ ನೋಡೋಣ. ಅಷ್ಟು ಸುಲಭವಾಗಿ ಯಾರೂ ಬಿಡೋದಿಲ್ಲ ಕಣೆ. ನೋಡು ಇವಾಗ ನಾವೇ ಹಿಂಗೆ ಮಾಡಿದರೆ ಇವ್ರು ಸುಮ್ಮನೆ ಬಿಡೋಣ, ಇವ್ರ ಅಮ್ಮನೂ ಇವಳು ಅಂತ ಹೇಳಿ ಹೇಳ್ತವ್ರ ಅವರು. ನೋಡು ಇವಾಗ ನೀನಾಗಿ ನೀನು ಹೋಗಿದ್ಕೆ ಎಂಥ ತಪ್ಪು ಕೆಲಸ ಮಾಡ್ಕೊಂಡೆ ಗೊತ್ತಾಗಲ್ವಾ ನಿನಗೆ ತನ್ವಿ? ನಿಮ್ಮಮ್ಮ ನೆನ್ನೆನೇ ಹೇಳ್ತು ಅಂತ ಹೇಳ್ತಾರೆ. ನೆನ್ನೆನೇ ಹೇಳಿದ್ರು ನೀನು ಹಿಂಗೆ ಮಾಡ್ತೀಯ ಅಂದರೆ ಪದೇ ಪದೇ. ಅಲ್ಲ ಅವ್ರು ಏನು ತಿಳ್ಕೊಂಬನ? ಅವ್ರು ಹೆಂಗೆ ಮಾಡೋಣ? ಯಾರು ಸುಮ್ಕಿರಲ್ಲ ಕಣೆ. ಅವ್ರು ತಪ್ಪಿಲ್ಲ ಅಂದರೆ ಯಾರು ಸುಮ್ಮನೆ ಇರ್ತಾರೆ ಇವಾಗ? ನೋಡಿ ಎಂಥ ಕೆಲಸ ಆಯ್ತು. ಬಿಡಿ ಹೋಗ್ಲಿಕ್ಕೆ ಅವನಕ್ಕ. ಏನೋ ಆಗೋಯ್ತು ಅತ್ತಾಗ ಇನ್ನೇನಕ್ಕೆ ಸುಮ್ಮನೆ ಬಿಡೋದಿಲ್ಲ ಪುಣ್ಯ. ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ನಾನು ಇವಳು ಎಲ್ಲ ಏನೈತಿ ಇವಳು ಮಾಡಿರೋದೆಲ್ಲ ಹೇಳ್ತೀನಿ. ಎಲ್ಲರ ಹತ್ರನೂ ಹೇಳ್ತೀನಿ. ಎಲ್ಲರಿಗೂ ಗೊತ್ತಾಗ್ಲಿ ಅವಳು. ಸುಮ್ಮನೆ ನನ್ನ ಮಕ್ಕಳು ಇವತ್ತು ಕೆಟ್ಟವರಾಗಬೇಕು. ಅಯ್ಯೋ ಹೇಳಪ್ಪ ಹುಡುಗಿ ಒಳ್ಳೇದು, ಋತಮ್ಮನ ಮಗಳು ತುಂಬ ಒಳ್ಳೇದು ಅಂತ ಊರಲ್ಲೆಲ್ಲ ಕೊಂಡಾಡಬೇಕು. ನನ್ನ ಮಗನೆಲ್ಲನ ಇವನು ಒಳ್ಳೇನಲ್ಲ, ಇವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ, ಇವ್ನು ಕುಡಿತಾನೆ, ಇವನೇ ಒಳ್ಳೇನಲ್ಲ. ನನ್ನ ಮಗ ಇವಾಗ ಬೇರೆ ಒಂದು ಸ್ವಲ್ಪ ಕುಡಿಯೋದು ಕಲ್ತಿರೋದಕ್ಕೆ ಅಯ್ಯೋ ಇವನು ಒಳ್ಳೇನಲ್ಲ ಅಂತೇಳಿ ನನ್ನ ಮಗ ಕೆಟ್ಟವನಾಗ್ಬೇಕು ಇವಾಗ. ನೋಡು ಹೆಂಗೈತೆ. ಅದಕ್ಕೆ ಮತ್ತೆ ನಾನಂತೂ ಸುಮ್ಮನಿರಲ್ಲ ಕಣೆ. ಯಾರಿಗಾದ್ರೂ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಯಾವ ಥರ ಆಗ್ತೈತೆ ಎಲ್ಲನ ಅಂತ. ಅಲ್ಲ ನೋಡಿ ಇವಾಗ ಇವಳು ತನ್ವಿ ಹೆಂಗೆ ಸಿಗ ಬಿದ್ದವಳೆ, ಹಂಗಂದ್ರೆ ಉಲ್ಟಾ ಹೊಡೆದವಳೆ. ಇವಳು ಉಲ್ಟಾ ಹೊಡೆದಿದ್ದಕ್ಕೂ, ಇವಳು ಸುಳ್ಳು ಹೇಳಿದ್ದಕ್ಕೂ, ಈ ಭುವನ್ ಬೇರೆ ಬಂದಿದ್ದಕ್ಕೂ, ಇವರೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇರೋದಕ್ಕೂ ಇನ್ನು ಭುವನಿಂದ ಏನೋ ಆನ್ಸರ್ ಸಿಕ್ಕಿಲ್ಲ. ಅವನಿನ್ನೂ ನೋಡ್ತಾನೆ ಇದ್ದಾನೆ, ಇನ್ನು ತೋರಿಸ್ತಾನೇ ಇದ್ದಾಳೆ ಅವಳು. ಇವಳೆಲ್ಲ ಮಾಡಿದ್ದು ಮಾತಾಡಿದ್ದು ಎಲ್ಲ ಇದು ಮಾಡ್ಕೊಬಿಟ್ಟವಳೆ. ಗೊತ್ತಿಲ್ದಂಗೆ ಇವಳಿಗೆ ಸುಮ್ಮನೆ ಇರಬೇಕು ಅನ್ನೋದು ಒಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಹಿಂಗೆ ಮಾಡ್ಕೊಬಿಟ್ಟವಳೆ. ಯಾರೇನೋ ಹೇಳೋಕ್ಕಾಗಲ್ಲ. ನಾವು ಹೇಳಿದ್ರೆ ಹೇಳಪ್ಪ ನಮ್ಮ ಬಗ್ಗೆನೇ ಸುಮ್ಮನೆ ಕೆಟ್ಟದಾಗ ಮಾತಾಡ್ತಾರೆ. ಯಾಕೆ ಬೇಕು? ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.